ಇದೆಂಥ ಕಾಲ್ ನೋವೋ ಏನೋ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ. ಏನ್ ಮಾಡೋದೋ ಏನೋ, ಈ ಕಾಲ್ ನೋವಿಂದ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ. ಅಯ್ಯೋ, ಯಾರದು? ಅಯ್ಯೋ, ಕನ್ನಡಕ ಇಲ್ದೆ ಏನೂ ಕಾಣಿಸ್ತಾ ಇಲ್ವಲ್ಲ. ಬಹುಶಃ ಭ್ರಮೆ ಅನ್ಸತ್ತೆ, ಯಾರೂ ಕಾಣಿಸ್ತಾ ಇಲ್ಲ. ಮತ್ತೆ ಯಾರೋ ಹೋದಂಗಿತ್ತು. ಅಯ್ಯೋ, ಈ ವಿಕ್ರಮ್ ಇಲ್ಲೇ ಮಲಗಿದ್ದಾನೆ. ಮತ್ತೆ ಬದ್ನೇಕಾಯಿ ವೇಷದಲ್ಲಿ ಯಾರು ಹೋಗಿದ್ದು ಅರ್ಥನೇ ಆಗ್ತಿಲ್ವಲ್ಲ. ಅಕ್ಕೋರೆ, ಸಮಾಧಾನ ಮಾಡ್ಕೊಳ್ಳಿ. ಹೀಗೆ ಅಳ್ತಿದ್ರೆ ನಿಮ್ಮ ಆರೋಗ್ಯ ಹಾಳಾಗ್ಬಿಡುತ್ತೆ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನನ್ಗೆಲ್ಲ ಕಡೆ ವಿಕ್ರಮ್ ನಗು ಮುಖನೇ ಕಾಣಿಸ್ತಾ ಇದೆ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಸರ್, ಬಾಡಿಯಲ್ಲಿ ಇದೇ ರೂಮಲ್ಲಿ ಸರ್. ಮಯಾಂಕ್, ಆದಿ, ನೀವಿಬ್ರು ಬಾಡಿನ ಚೆಕ್ ಮಾಡಿ. ಅಲ್ಲಿ ತನಕ ನಾನು ಇವ್ರನ್ನ ಪ್ರಶ್ನೆ ಮಾಡ್ತೀನಿ. ಆಂಟಿ, ಪ್ಲೀಸ್ ಅಳ್ಬೇಡಿ. ನಿಮ್ ದುಃಖ ನಮ್ಗೆ ಅರ್ಥ ಆಗುತ್ತೆ. ಇವ್ರಿಗೊಂಚೂರು ನೀರು ತಗೊಂಡ್ ಬನ್ನಿ. ತರ್ತೀನಿ. ನೀವು ಪೊಲೀಸ್ ಆಫೀಸರ್ ತಾನೆ? ನನ್ ಮಗನ್ ಕೊಂದವನ್ಗೆ ಆದಷ್ಟು ಕಠಿಣ ಶಿಕ್ಷೆ ಕೊಡಿಸ್ಬೇಕು ನೀವು. ಈ ಬಾಡಿ ನೋಡ್ತಾ ಇದ್ರೆ ಯಾವ ಮ್ಯಾನ್ ಹ್ಯಾಂಡ್ಲಿಂಗು ಆಗಿಲ್ಲ ಅನ್ಸುತ್ತೆ. ಬಹುಶಃ ಮಲ್ಗಿರುವಾಗಲೇ ಚಾಕುಂದ ಚುಚ್ಚಿರ್ಬೇಕು. ಏನಾದರೂ ಕ್ಲೂ ಸಿಗ್ತಾ? ಇಲ್ಲ, ಏನೂ ಸಿಗಲಿಲ್ಲ. ಕೊಲೆಗಾರನ ಹತ್ರ ಮನೆ ಬೀಗ ಏನಾದ್ರು ಇದ್ದಿರ್ಬೋದಾ? ಅಂದರೆ ಕ್ಲಿಯರ್ ಆಗಿದೆ, ಯಾರೋ ಗೊತ್ತಿರೋನೇ ಇರಬೇಕು. ನನಗೆ ವಿಕ್ರಮ್ ಒಬ್ನೇ ಮಗ. ನಾನಿವಾಗ ಯಾರ ಆಸರೆಯಿಂದ ಬದುಕಬೇಕು ಹೇಳು ಮಗಳೇ. ಆಂಟಿ, ಪೇಷನ್ಸ್ ಇಟ್ಕೊಳ್ಳಿ. ಅದೇನೋ ಹೇಳ್ತಾರಲ್ಲ, ನಿಮ್ಗೆ ಯಾರೂ ಇಲ್ಲ ಅಂದಾಗ ದೇವ್ರು ಇದ್ದೇ ಇರ್ತಾನೆ ಅಂತ. ನನ್ಗೆ ಬದುಕೋಕೆ ಯಾವುದೇ ಕಾರಣ ಉಳಿದಿಲ್ಲ ಅಂದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಅಮ್ಮ, ನಮಗೆ ನಿಮ್ಮ ದುಃಖ ಅರ್ಥ ಆಗುತ್ತೆ. ಆದರೆ ನಿಮ್ಮ ಮಗನ ಕೊಲೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನ ಸ್ವಲ್ಪ ಪ್ರಶ್ನೆಗಳು ಕೇಳಬೇಕಾಗತ್ತೆ. ನನಗೂ ಅದೇ ಬೇಕು. ನನ್ನ ಮಗನ್ ಕೊಂದವನು ಆದಷ್ಟು ಬೇಗ ಸಿಗ್ಲಿ. ನೀವೇನ್ ಕೇಳಬೇಕು ಅಂತಿದ್ದೀರೋ ಕೇಳಿ. ಮ್ಯಾಮ್, ನೀವೇನು ನೋಡಿದ್ರಿ ಹೇಳಿ? ರಾತ್ರಿ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೆ ನೀರು ಕುಡಿಯಕ್ಕೆ ಅಂತ ಹಾಲಿಗೆ ಬಂದೆ. ಅಲ್ಲಿ ಯಾರೋ ಇದ್ದಾರೆ ಅಂತ ನನ್ಗನ್ನಿಸ್ತು. ಆಮೇಲೆ ನಾನು ಹಿಂದೆ ತಿರುಗಿ ನೋಡಿದಾಗ ಒಂದು ಬದನೆಕಾಯಿ ರೂಮ್ ಒಳಗೆ ಹೋಗ್ತಿತ್ತು. ಅಷ್ಟರಲ್ಲಿ ವಿಕ್ರಮ್ ಕೂಗೋದ್ ಕೇಳಿಸ್ತು. ಬದ್ನೆಕಾಯ ಅಂದ್ರೆ ತರಕಾರಿ ಬದ್ನೆಕಾಯ? ಹೌದು, ಬದನೆಕಾಯಿ. ಅದು ತುಂಬಾ ದೊಡ್ಡ ಬದನೆಕಾಯಿ. ಮ್ಯಾಮ್, ನೋಡಿ, ನಿಮ್ಮನ್ನ ನಾವೆಲ್ಲರೂ ಕೂಡ ನಂಬ್ತೀವಿ. ಬೇಕಾದ್ರೆ ನೀವು ಇನ್ನೊಂದ್ಸಲ ನೆನಪು ಮಾಡ್ಕೊಂಡು ಅದೇನಾ ಅಂತ ಹೇಳಿ. ಒಂದೇ ಪ್ರಶ್ನೆನ ನೀವು ಪದೇ ಪದೇ ಯಾಕೆ ಕೇಳ್ತಾ ಇದ್ದೀರಾ? ನಾನು ಹೇಳ್ದೆ ತಾನೇ ಅದು ಬದನೆಕಾಯಿ ಅಂತ. ನೋಡಿ ಆಂಟಿ, ನಾವ್ ಹೇಳಿದ ಅರ್ಥ ಅದಾಗಿರ್ಲಿಲ್ಲ. ಕನ್ನಡಕ ಇಲ್ಲದೆ ಏನೂ ಕಾಣಿಸ್ತಾನೆ ಇಲ್ಲ. ಹಾ, ಆ ಟೈಮಲ್ಲಿ ನಾನು ಕನ್ನಡಕ ಹಾಕೊಂಡಿರ್ಲಿಲ್ಲ. ಗೈಸ್, ನನಗನ್ಸುತ್ತೆ ಮಗನ ಕಳ್ಕೊಂಡ ದುಃಖದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ. ಮಯಾಂಕ್,
ಬಹುಶಃ ಹೀಗೂ ಆಗಿರ್ಬೋದು. ಇವ್ರ ಮಾತಲ್ಲಿ ನಿಜ ಇರ್ಬೋದಲ್ಲ? ಸರಿ ಸರಿ, ಅದನ್ನೇ ಪತ್ತೆ ತಿಳ್ಕೊಳ್ಳೋ ಮಾಡ್ಬೇಕು. ಪ್ರಯತ್ನ ಮಾಡೋಣ. ವಿಕ್ರಮ್ ಕೊಲೆ ಆಗಿರೋದ್ರ ಬಗ್ಗೆ ನೀವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಿ. ಅವ್ರ ಅಮ್ಮ ಪಾರ್ವತಿ ಬದನೆಕಾಯಿ ತರ ಯಾವುದೋ ಒಂದು ವಸ್ತು ನೋಡಿದ್ದಾರೆ. ಆ ವಸ್ತು ಬಂದಿದೆ, ಅದಾದ್ಮೇಲೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಈ ವಿಷಯ ಇದೆಯಲ್ಲ, ಇದನ್ನ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ? ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂದ್ರೆ, ಒಂದು ಬದನೆಕಾಯಿ ಹೇಗೆ ಒಬ್ಬನ ಕೊಲೆ ಮಾಡಕ್ ಸಾಧ್ಯ? ಗೊತ್ತಿಲ್ಲ ಸರ್. ಇತ್ತೀಚಿಗೆ ಜನ ಯಾವ್ಯಾವ ವೇಷ ಹಾಕ್ತಾರೆ ಕೊಲೆ ಮಾಡಕ್ಕೆ ಅಂತ ಹೇಳಕ್ಕಾಗಲ್ಲ. ಸರ್, ನನ್ನ ಪ್ರಕಾರ ಪಾರ್ವತಿಯವರು ಕಿಲ್ಲರ್ನ ನೋಡಿರ್ಬೇಕು. ಬಟ್ ಏನಂದ್ರೆ ಅವರು ಕನ್ನಡಕ ಹಾಕಿರ್ಲಿಲ್ವಂತೆ, ಸೊ ಬೇರೆ ಏನೋ ಕಾಣಿಸಿದೆ ಅವ್ರಿಗೆ. ಪಾಸಿಬಲ್. ಸರ್, ಹೀಗೂ ಆಗಿರ್ಬೋದು. ಕೊಲೆಗಾರ ಯಾವುದೋ ಪರ್ಪಲ್, ಬದನೆಕಾಯಿ ಕಲರ್ ಬಟ್ಟೆ ಹಾಕೊಂಡಿದ್ನೇನು. ಮತ್ತೆ ಪಾರ್ವತಿಯವರು ಅದನ್ನ ನೋಡಿ ಬದನೆಕಾಯಿ ಅನ್ಕೊಂಡಿದ್ದಾರೆ. ಐ ಥಿಂಕ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ. ಪಾರ್ವತಿನೇ ಐ ವಿಟ್ನೆಸ್. ಅವಳು ಹೇಳಿದ್ನ ನಾವು ಸುಲಭವಾಗಿ ತೆಗೆದಾಕಕ್ಕಾಗಲ್ಲ. ನನ್ಗೆ ಅನಿಸ್ತಿರೋದು ಆ ಕೊಲೆಗಾರ ಬೇರೆ ಬೇರೆ ಥರದ ಕಾಸ್ಟ್ಯೂಮ್ ಹಾಕೊಂಡು ಜನರನ್ನ ಕೊಲೆ ಮಾಡೋ ಪ್ರಯತ್ನ ಮಾಡ್ತಿದ್ದಾನೆ. ಸಿಟಿಲಿ ಎಷ್ಟು ಜನ ಕಾಸ್ಟ್ಯೂಮ್ ಸಪ್ಲೈಯರ್ಸ್ ಇದ್ದಾರೋ ಅವ್ರ ಅಡ್ರೆಸ್ಗಳನ್ನೆಲ್ಲ ತಿಳ್ಕೊಳ್ಳಿ. ಮುಖ್ಯವಾಗಿ ಯಾರು ತರಕಾರಿಗಳ ಕಾಸ್ಟ್ಯೂಮ್ಸ್ನ ಸಪ್ಲೈ ಮಾಡ್ತಾರೆ ಅಂತ. ನೀನೇನ್ ಮಾಂತ್ರಿಕನಾ? ನಾನು ಈಗ ತಾನೇ ಬುಕ್ಕಲ್ಲಿ ಓದ್ತಾ ಇದ್ದೆ. ಹಾ, ನಾನು ಮಾಂತ್ರಿಕನೇ. ಬುಕ್ಕಿಂದ ಆಚೆ ಬಂದೆ ನಾನು ಮ್ಯಾಜಿಕ್ ಮಾಡಿಕೊಂಡು. ನನಗೆ ಟೊಮೆಟೊ ಅಂದ್ರೆ ಇಷ್ಟ ಇಲ್ಲ. ಟೊಮೆಟೊ ತುಂಬಾ ಚೆನ್ನಾಗಿರುತ್ತೆ. ನೀನ್ ನನ್ನ ಫ್ರೆಂಡ್ ಆಗ್ತೀಯಾ? ಹಾ, ನೀನ್ ನನ್ನ ಜೊತೆ ಆಟ ಆಡ್ತೀಯಾ? ಆದ್ರೆ ನಿಮ್ಮಮ್ಮ ಏನಾದರೂ ನಿನ್ನ ಬೈದ್ರೆ? ಹೌದು, ಅವ್ರು ಬೈತಾರೆ. ಹೌದಾ? ನಾನು ನಿಮ್ಮಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ತೀನಿ. ಅವ್ರು ನಿನ್ನ ಯಾವತ್ತೂ ಬೈಯಲ್ಲ. ನಿಜವಾಗ್ಲಾ? ಹಾ, ಈಗ ಡೋರ್ ಓಪನ್ ಮಾಡು. ಎಲ್ಲಿದ್ದಾರೆ ನಿಮ್ಮಮ್ಮ? ಅಲ್ಲಿ ಪಕ್ಕದ ರೂಮಲ್ಲಿ ಇದ್ದಾರೆ. ಯಾರು? ಅಯ್ಯೋ, ಯಾರು ನೀನು? ಯಾರು ನೀನು? ಇಲ್ಲೇ ಮಾಡ್ತಾ ಇದ್ಯಾ? ಯಾರು ನೀನು? ಬಿಡು ಅಂತ ಹೇಳಿ. ನನ್ನ ಕೈ ಬಿಡು. ಬಿಡು ಅಂತ ಹೇಳಿ ತಾನೆ. ಬಿಡು. ಕೊನೆ ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊ. ನೀನು ಕನ್ನಡದಲ್ಲಿ ಬದನೆಕಾಯಿ, ಇಂಗ್ಲೀಷಲ್ಲಿ ಬ್ರಿಂಜಾಲ್ ಪತ್ತೆ ಮಾಡು. ಅಲ್ಲ ಗುರು, ಒಂದಿನ ಅದು ಎಷ್ಟೆಲ್ಲ ಕೇಳ್ತೀಯಾ? ಸರಿ ಸರಿ, ಮತ್ತೆ ಹೇಳ್ತೀನಿ, ಬರ್ಕೋ. ಹಾ, TMT ಡ್ರೆಸ್ ಕಂಪನಿ? ಹೌದು, ನಾನು ನಿಮ್ಮ ಹತ್ರ ನೆನ್ನೆ ಮಾತಾಡಿದ್ದೆ. 1 ವೀಕ್ ಅಷ್ಟು ಡೀಟೇಲ್ಸ್ ಬೇಕು. ಹಾ, ಬದನೆಕಾಯಿ. ಏನು? ಏನು? ಒಳ್ಳೆ ಮೂರ್ಖನ ಸಹವಾಸ ಆಯ್ತಲ್ಲ ನನಗೆ. ಈ ವಿಷಯ ಮೊದಲೇ ಹೇಳ್ಬೋದಿತ್ತಲ್ವಾ? ಇಡು ಫೋನು. ಏನಾದರೂ ಗೊತ್ತಾಯ್ತಾ? ಸೊ ಸಿಟಿಲಿರೋ ಕಾಸ್ಟ್ಯೂಮ್ ಸಪ್ಲೈಯರ್ಸ್ ಎಲ್ಲರನ್ನೂ ಎನ್ಕ್ವೈರಿ ಮಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಆ ಥರ ಕಾಸ್ಟ್ಯೂಮ್ಸ್ನ ಯಾರೂ ಸಪ್ಲೈ ಮಾಡಿಲ್ವಂತೆ. ಅಂದರೆ ಅವನು ಕಾಸ್ಟ್ಯೂಮ್ಸ್ನ ಯಾರೋ ಟೈಲರ್ ಹತ್ರ ಹೋಲಿಸ್ತಿರ್ಬೇಕು. ಎಸ್ ಸರ್, ದಟ್ಸ್ ಕ್ವೈಟ್ ಅ ಪಾಸಿಬಿಲಿಟಿ. ಯಾಕಂದ್ರೆ ಮರ್ಡರರ್ ಕಾಸ್ಟ್ಯೂಮ್ನ ಹೈರ್ ಮಾಡಿದಿದ್ರೆ ಯಾವ್ದಾದ್ರೂ ಸಪ್ಲೈಯರ್ ಹತ್ರ ರೆಕಾರ್ಡ್ಸ್ ಅಂತೂ ಖಂಡಿತ ಇರ್ತಿತ್ತಲ್ವಾ? ಆದರೆ ಸಿಟಿಲಿ ಸರ್ ತುಂಬ ಟೈಲರ್ಸ್ ಇದ್ದಾರೆ. ಅವರಲ್ಲಿ ನಾವು ಒಬ್ಬರನ್ನ ಹುಡ್ಕೋದು ಇಂಪಾಸಿಬಲ್ ಸರ್. ಹಲೋ, ಇನ್ನೊಂದು ಕೊಲೆನಾ?
ನನಗನ್ಸೋ ಪ್ರಕಾರ ಮೊದಲು ಇವ್ರನ್ನ ಕೊಲೆ ಮಾಡಿದ್ದಾರೆ, ಆಮೇಲೆ ಅವ್ರನ್ನ. ಪಾಸಿಬಲ್. ಇವರು ಕೂಕೊಳ್ತಿದ್ದ ಹಾಗೆ ಅವರು ಬಾತ್ರೂಮಿಂದ ಆಚೆ ಬಂದಿರಬೇಕು. ಬರ್ತಿದ್ದ ಹಾಗೆ ಅವ್ರಿಗೂ ಚಾಕು ಹಾಕಿರಬೇಕು. ಹಾಯ್ ಪುಟ, ನಿಂಗೆ ಚಾಕ್ಲೇಟ್ಸ್ ಇಷ್ಟ ಅಲ್ವಾ? ನನ್ನ ಹತ್ರ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ಎಲ್ಲ ಚಾಕ್ಲೇಟ್ನು ನಿನ್ಗೆ ಕೊಡ್ತೀನಿ, ಎಲ್ಲನೂ. ಬಾ ಆಚೆ ಬಾ. ಸರಿ, ಹಾಗಾದ್ರೆ ನಿಂಗೆ ಚಾಕ್ಲೇಟ್ಸ್ ಬೇಡವಾ? ಪರವಾಗಿಲ್ಲ. ಸರಿ, ನಿನ್ಗೊಂದು ವಿಷಯ ಗೊತ್ತಾ? ನನ್ನ ಹತ್ರ ಒಂದು ಪುಟಾಣಿ ಪಪ್ಪಿ ಇದೆ, ತುಂಬಾ ಕ್ಯೂಟ್ ಆಗಿದೆ. ತುಂಬಾ ತುಂಬಾ ಚಿಕ್ಕದಾಗಿದೆ, ಆದ್ರೆ ತುಂಬಾ ಕ್ಯೂಟ್ ಆಗಿದೆ. ನೀನ್ ಅದನ್ನ ಮೀಟ್ ಮಾಡಿದ್ರೆ ನಿನ್ ಫ್ರೆಂಡ್ ಆಗ್ಬಿಡತ್ತೆ. ಬಾ ಬಾ, ಕಮ್ ಔಟ್. ಯಾವುದೇ ಕಿಟಕಿ ಬಾಗ್ಲು ಮುರಿದಿಲ್ಲ ಅಂದಮೇಲೆ ಕೊಲೆಗಾರ ಆರಾಮಾಗಿ ಒಳಗೆ ಬಂದಿದ್ದಾನೆ. ಯಾರೋ ಪರಿಚಯ ಇರೋನೇ ಆಗಿರ್ತಾನೆ. ನಾನು ತುಂಬಾ ಟ್ರೈ ಮಾಡ್ಬಿಟ್ಟೆ. ಪಾಪ ಆ ಹುಡುಗ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ, ಏನು ಮಾತಾಡ್ತಾನೆ ಇಲ್ಲ. ಪುಟ, ಆಚೆ ಬಾ, ಏನೂ ಆಗಲ್ಲ, ಬಾ. ಮಗುನ ಇಂಥ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ. ಹೆಚ್ಚು ಕಾಲ ಹೀಗೆ ಇದ್ರೆ ತುಂಬ ಕಷ್ಟ ಆಗುತ್ತೆ. ನಿನ್ನ ಹೆಸರು ಸನ್ನಿ ಅಲ್ವಾ? ನಿನಗೆ ಗೊತ್ತಾ, ನಮ್ಮ ಮನೆ ಹತ್ರ ಒಂದ್ ಚಿಕ್ಕ ಹುಡುಗ ಇದ್ದಾನೆ, ನಿನ್ ಥರಾನೇ ಇರೋದು. ಅವನ ಹೆಸರು ಬನ್ನಿ. ಆದ್ರೆ ಅವನ್ಗಿಂತ ಕ್ಯೂಟ್ ಆಗಿ ನೀನಿದ್ಯಾ. ಅಳ್ಬಾರ್ದು, ನೀನು ಸ್ಟ್ರಾಂಗ್ ಬಾಯ್ ಅಲ್ವಾ? ನಿನ್ಗೇನನ್ಸುತ್ತೆ, ನಿನ್ ಜೊತೆ ಯಾರೂ ಇಲ್ಲ ಅಂತನಾ? ನಾವಿದೀವಲ್ಲ, ನಾವ್ ನಿನ್ ಫ್ರೆಂಡ್ಸ್ ಆಗ್ತೀವಿ. ನಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯಾ? ಹೇಳು, ಫ್ರೆಂಡ್ಸ್ ಮಾಡ್ಕೋತ್ಯಾ? ಪಿಂಕಿ ಪ್ರಾಮಿಸ್? ಬಾ, ಗುಡ್ ಬಾಯ್ ತರ ಹೊರಗ್ ಬಾ. ಬಾ 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 ಬಾ, ಹುಷಾರು ಹುಷಾರು. ವೆರಿ ಗುಡ್. ಬಾ ಬಾ, ಇಲ್ಲಿ ಕೂತ್ಕೋ ಬಾ. ಇವಾಗ ನಮ್ಮ ಅಪ್ಪ ಅಮ್ಮ ಇಲ್ವಲ್ಲ, ನೀವು ನನ್ನ ಜೊತೆ ಇರ್ತೀರ ತಾನೆ? ಹಾ ಪುಟ್ಟ, ನಾನ್ ನಿನ್ ಜೊತೆ ಇರ್ತೀನಿ. ನೀವು ನನ್ನ ಬಿಟ್ಟೋಗಲ್ಲ ಅಲ್ವಾ? ಇಲ್ಲ ಅಂದ್ರೆ ಅದು ನನ್ನೂ ಸಹಿಸ್ಬಿಡುತ್ತೆ. ಇಲ್ಲ ಪುಟ, ನಿನ್ನ ಯಾರೂ ಏನೂ ಮಾಡಲ್ಲ. ನಾವಿದೀವಲ್ವಾ ನಿನ್ ಜೊತೆ. ಈ ಚಿಕ್ಕ ಮಗು ಜೀವನ ಹಾಳು ಮಾಡಿಬಿಟ್ಟ. ಅವನು ಎಲ್ಲಿ ಬೇಕಾದ್ರೂ ಹಚ್ಕೊಂಡಿರಲಿ, ಪಾತಾಳದಲ್ಲಿದ್ರು ಹುಡುಕಿ ತೆಗಿಯೋಣ. ನೋಡ್ಬಿಟ್ಟ, ಒಂದ್ ವಿಷಯ ಹೇಳ. ನಿನ್ ತಂದೆ ತಾಯಿನ ಕೊಂದವರು ಯಾರು ಅಂತ ಗೊತ್ತಾ? ಹಾ, ಅವನ್ ನನ್ನ ಜೊತೆ ಆಟನೂ ಆಡ್ತಿದ್ದ. ಯಾರ್ ಪುಟ ಅವನು? ಟೊಮೆಟೊ. ಟೊಮ್ಯಾಟೋನಾ? ಹಾ, ಅವನ್ ತುಂಬಾ ದೊಡ್ಡ ಟೊಮೆಟೊ. ಅವನ್ ಮ್ಯಾಜಿಕ್ ಮಾಡಿ ಬುಕ್ಕಿಂದ ಆಚೆ ಬಂದಿದ್ದ. ಮತ್ತೆ ಅವನ್ ನನ್ನ ಮಾಮ್ ಡ್ಯಾಡ್ನ ಕಳೆದ ಕೇಸಲ್ಲಿ ಬದನೆಕಾಯಿಂದ ಒಂದು ಪ್ರಾಣ ಹೋಗಿತ್ತು, ಮತ್ತೆ ಈ ಕೇಸಲ್ಲಿ ಟೊಮೆಟೊ ಇಂದ. ಎರಡು ಕೇಸಲ್ಲಿ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ. ಮಯಾಂಕ್ ಸರ್, ಅದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಬೇಕು ಅನ್ನೋ ಐಡಿಯಾ ಐತಲ್ಲ, ಮನುಷ್ಯನ ಸೈಜ್ಗೆ ವೆಜಿಟೇಬಲ್ ಕಾಸ್ಟ್ಯೂಮ್ಸ್ ಮಾಡೋರು ದಯವಿಟ್ಟು ಆದಷ್ಟು ಬೇಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಹಾಕಿಸ್ತಾ ಇಲ್ವಾ? ಹಾಕ್ಸಾಯ್ತು ಸರ್. ಹಲೋ 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 ಹಾಂ ಸರ್, ನಾನು ಟೈಲರ್ ಮಾತಾಡ್ತಾ ಇದ್ದೀನಿ ಸರ್. ನೀವು ಹಿಂದೆ ಯಾವತ್ತಾದ್ರೂ ಈ ಥರ ಕಾಸ್ಟ್ಯೂಮ್ ಹೊಲ್ದಿದ್ರಾ? ತರಕಾರಿದಾ? ಹಾಂ, ತರಕಾರಿದು. ಇಲ್ಲಿವರೆಗೂ ತಯಾರು ಮಾಡಿಲ್ಲ ಸರ್, ಆದರೆ ಇದನ್ನು ರೆಡಿ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಸರ್. ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ ಸರ್. ಹಲೋ, ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ಹಾಂ ಹೌದು, ಕೊಟ್ಟಿದ್ವಿ. ನಾನು ಹೊಲ್ಕೊಡ್ತೀನಿ ಸರ್. ನೀವು ಮುಂಚೆ ಈ ಥರ ಕಾಸ್ಟ್ಯೂಮ್ ಹೊಲ್ದಿದ್ರಾ? ಸರ್, ನಾನು ಇದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ನೀವೆಲ್ಲಿದ್ದೀರೋ ಅಲ್ಲಿಗೆ ಬಂದು ನಾನು ಹೇಳ್ತೀನಿ ಸರ್. ಸರಿ, ಹಾಗಾದರೆ ನಾನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಫೋನ್ ಮಾಡ್ತೀನಿ. ನೀವು ಅಡ್ರೆಸ್ ಹೇಳಿಬಿಡಿ ಸಾಕು, ನಾನು ಅಲ್ಲೇ ಬಂದು ಹೇಳ್ತೀನಿ ಸರ್. ಹಾಂ, ಫೋನ್ ಮಾಡಿ ಹೇಳ್ತೀನಿ. ಗೈಸ್, ಈಗ ಫೋನ್ ಮಾಡಿದ ವ್ಯಕ್ತಿ ಕಾಸ್ಟ್ಯೂಮ್ ಹೊಲ್ಕೊಡ್ತೀನಿ ಅಂತಿದ್ದಾನೆ. ಎಸ್ ಬಾಸ್, ಪಾಸಿಬಿಲಿಟಿ ಇದೆ.
ಬಹುಶಃ ಎಲ್ಲ ಕಾಸ್ಟ್ಯೂಮ್ಸ್ನು ಈ ವ್ಯಕ್ತಿನೇ ಮಾಡಿರಬೇಕು ಅನ್ಸುತ್ತೆ. ಆದ್ರೆ ಅವ್ನ ಮನೆ ಅಡ್ರೆಸ್ ಕೇಳ್ತಿದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಅವನಿಗೆ ನನ್ನ ಮನೆ ಅಡ್ರೆಸ್ ಕೊಡು. ಮಯಾಂಕ್ ಯಾರು? ಟೈಮ್ ಕಮ್ಮಿ ಇದೆ. ಮಯಾಂಕ್ ಯಾರು? ಮಯಾಂಕ್ ಯಾರು ಹೇಳಿ? ಏ ಹಲೋ ಮಯಾಂಕ್, ಟೈಮ್ ಅರೆ, ಕಡಿಮೆ ಇದೆ. ನೀವೇನ್ ಮಾಡ್ತಾ ಇದೀರಾ ಹೇಳಿ? ಅಯ್ಯೋ, ನನ್ನ ಕೆಲಸ ಮಾಡಕ್ ಬಿಡಿ. ಟೈಮ್ ಕಡಿಮೆ ಇದೆ. ಏನಿಲ್ಲ, ಅದು ನನಗ್ ಬಟ್ಟೆ ಹೊಲಿಯೋಕೆನೆ ಅಳತೆ ತಗೋತಿರೋದು. ಟೈಮ್ ಕಡಿಮೆ ಇದೆ. ಕೈ ಎತ್ತಿ ಮೇಲೆ. ಆದ್ರೆ ನನಗ್ ಬೇಕು. ತೋಳೆ ಇಲ್ಲೇ ಇರೋ ಶರ್ಟ್ ಹೊಲ್ಕೊಡ್ತೀನಿ, ನಡೆಯುತ್ತಾ? ಟೈಮ್ ಕಡಿಮೆ ಇದೆ. ಏನಿದು? ವಯಸ್ಸಲ್ಲಿರೋ ಹುಡುಗ ಆಗ್ಲೇ ಹೊಟ್ಟೆ ಬಂದಿದೆ. ಮದುವೆ ಆಗ್ಬೇಕಾ ಬೇಡವಾ? ಬ್ರಹ್ಮಚಾರನೇ ಆಗಿರ್ತೀಯಾ? ಸ್ವಲ್ಪ ಕಡಿಮೆ ತಿನ್ನು, ಹೊಟ್ಟೆ ಕಡಿಮೆ ಮಾಡ್ಕೋ. ನನ್ಗೆ ಯಾವ್ದು ಪ್ಯಾಂಟ್ ಬೇಕಾಗಿಲ್ಲ. ಪ್ಯಾಂಟ್ ಇಲ್ದಿರ ಆಚೆ ಹೋಗ್ತೀಯಾ? ನನ್ನ ಹೆಸರು ಕಟ್ಸ್ಬಿಡ್ತೀಯ ಅಷ್ಟೇ. ಟೈಮ್ ಕಡಿಮೆ ಇದೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಇರಿ ನೋಡಿ, ಫೋನ್ ಬರ್ತಿದೆ. ಇರಿ ಒಂದು ನಿಮಿಷ. ಹಲೋ. ಹಾ. ಹೇಗಿದೀಯ ನೀನು? ಅಯ್ಯೋ, ಸರಿಯಾಗಿ ನಿಂತ್ಕೊಳ್ಳೆ. ತಿರ್ಕೋ ನೀನು. ಟೈಮ್ ಕಡಿಮೆ ಇದೆ. ಅರೆ, ಏನ್ ಮಾಡ್ತಾ ಇದೀಯ ನೀನು? ಟೈಮ್ ಕಡಿಮೆ ಇದೆ. ಅಯ್ಯೋ, ಇಲ್ಲ, ಇಲ್ಲಿ ಬೇರೆನೋ ಮಾತಾಡ್ತಿದ್ದೆ ಅಷ್ಟೇ. ಹಾ, ಒಳ್ಳೆ ಐಡಿಯಾ. ಗುಡ್ ಐಡಿಯಾ ಬಹಳ ಚೆನ್ನಾಗಿದೆ. ನನಗೆ ಗೊತ್ತಿತ್ತು. 2 ಪ್ಯಾಕೆಟ್ ಐಡಿಯಾ ಇನ್ನೂ ಚೆನ್ನಾಗಿರುತ್ತೆ. ಹಿಂದೆ 2 ಪ್ಯಾಕೆಟ್ ಇಡ್ತೀನಿ. ಟೈಮ್ ಕಡಿಮೆ ಇದೆ ಕಣಯ್ಯ. ಇಲ್ಲ, ಇಲ್ಲಿ ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ. ಆದಿ, ಮಾತಾಡು ಪ್ಲೀಸ್. ಫೋನ್ ಮೇಲೆ ಮಾತಾಡೋ. ಇರಿ. 2 ಪ್ಯಾಕೆಟ್ ಕೆಳಗಡೆ ಕೊಡ್ತೀನಿ. ರಾಜೇಶ್, ಏನಿಲ್ಲ, ಟೈಮ್ ತುಂಬಾ ಕಡಿಮೆ ಇದೆಯಂತ. 2 ಪ್ಯಾಕೆಟ್ ನಾ ಹಿಂದೆ ಕೊಡ್ತೀನಿ. ಬೆಲ್ಟ್ ಕೆಳಗಡೆ. ಟೈಮ್ ಕಡಿಮೆ ಇದೆ. ಏಯ್, ಸಾಕ್ ನಿಲ್ಸು. ಸರಿಯಾಗಿ ನಿಂತ್ಕೋ. ಹಿಂದೆ ಹೋಗು. ಸರಿ ಹೇಳ್ಬೇಕು ನನಗೆ ಪ್ಯಾಂಟ್ ಶರ್ಟ್ ಬೇಡ ಅಂತ. ಮೊದಲೇ ಟೈಮ್ ಕಡಿಮೆ ಇದೆ, ಬಟ್ಟೆ ಹೊಲ್ಸಲ್ಲ ಅಂತ ಇದೀರಲ್ಲ. ನನ್ನ ಟೈಮ್ ವೇಸ್ಟ್ ಮಾಡಿದ್ರಿ. ಟೈಮ್ ಕಡಿಮೆ ಇದೆ. ನನ್ನ ಮಾತಾಡಕ್ ಬಿಡ್ತಾನೆ ಇಲ್ವಲ್ಲ ನೀನು? ನೀನು ಈ ಹಿಂದೆ ತರಕಾರಿ ಕಾಸ್ಟ್ಯೂಮ್ ಮಾಡಿದ್ಯಾ ಅಂತ ನಿನ್ನ ಕೇಳಬೇಕಿತ್ತು ನಾವು. ಹಾಗಿದ್ರೆ ಕೇಳಬೇಕಿತ್ತು. ಹುಡುಗಿ ನಾನೇನು ಹುಡುಗ ತಾನೆ? ಯಾಕೆ ನಚ್ಕೋತಾ ಇದೀಯಾ? ಅಲ್ದ ಈಗಿನ ಕಾಲದಲ್ಲಿ ತರಕಾರಿ ಕಾಸ್ಟ್ಯೂಮ್ ಯಾರು ಅಫೋರ್ಡ್ ಮಾಡ್ತಾರೆ ಹೇಳು? ತರಕಾರಿ ರೇಟ್ ಗೊತ್ತಿದ್ಯಾ? ನಾವು ಕೇವಲ ಮದುವೆ ಬಟ್ಟೆ ಮಾತ್ರ ಹೊಲಿತೀವಿ. ಟೈಮ್ ಕಡಿಮೆ ಇದೆ. ಕೇಳಿಸ್ಕೊಳ್ಳಿ, ನಿಮ್ಮನ್ನ ಇಲ್ಲಿ ಕರೆಸಿ ತುಂಬಾ ದೊಡ್ಡ ತಪ್ಪ ಆಗೋಯ್ತು. ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ಟೈಲರ್ ಬೇಕಾ? ಇಲ್ಲಿ ನೋಡು ಏನ್ ಹಾಕಿದ್ದಾರೆ ಅಂತ. ವ್ಯಕ್ತಿಯ ಸೈಜ್ಗೆ ತರಕಾರಿ ಕಾಸ್ಟ್ಯೂಮ್ ಮಾಡೋ ಟೈಲರು ಅರ್ಜೆಂಟಾಗಿ ಬೇಕಾಗಿದಾರಂತೆ. ಜೊತೆಗೆ ಈ ಕೆಲಸಕ್ಕೆ ಹಣ ಸಾಕಷ್ಟು ಕೊಡ್ತಾರೆ ಅಂತಾನೂ ಬರ್ದಿದ್ದಾರೆ. ಫೋನ್ ಮಾಡ್ಲಾ? ಟೈಮ್ ಕಡಿಮೆ ಇದೆ. ಸುಮ್ಮನಿರ್ತೀಯ? ಹಲೋ, ಇನ್ನೊಬ್ರು. ನಿಮಗೆ ವೆಜಿಟೇಬಲ್ಸ್ದು ಕಾಸ್ಟ್ಯೂಮ್ ಮಾಡಕ್ ಬರುತ್ತಾ? ಹೌದು, ನಮ್ಮಲ್ಲಿ ಎಲ್ಲಾ ರೀತಿಯ ಕಾಸ್ಟ್ಯೂಮು ಹೊಲಿತೀವಿ. ಓಕೆ ಫೈನ್, ನಾವೀಗ್ಲೇ ಬರ್ತೀವಿ. ಲೆಟ್ಸ್ ಗೋ ಗೈಸ್. ನೋಡಿ, ನಾನ್ ನಿಮ್ಗೆ ಹೇಳ್ದೆ ತಾನೆ ನಮ್ ಡಿಸೈನ್ಸು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅಂತ. ಅಂಡ್ ಅದಕ್ಕಾಗಿ ನೀವು ಅದ್ರ ಪ್ರಕಾರ ಪೇಮೆಂಟ್ ಕೊಡ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮೀ. ಅರ್ಥ ಆಯ್ತಲ್ಲ? 1 ನಿಮಿಷ ನೋಡಿ. ಒಂದ್ ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನಗೆ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಾ, ಹೇಳಿ. ನಾವು ಸ್ಪೆಷಲ್ ಪೊಲೀಸ್ ಫೋರ್ಸ್ ಆಫೀಸರ್ಸ್. ಪೊಲೀಸಾ? ಆ ತರಕಾರಿ ಕಾಸ್ಟ್ಯೂಮ್ ಆಡ್ ಇತ್ತಲ್ಲ, ಅದನ್ನ ನಾವೇ ಕೊಟ್ಟಿದ್ದು. ಓ, ಹಾಗಾದ್ರೆ ಅದನ್ನ ಪೊಲೀಸ ಕೊಟ್ಟಿದ್ದು? ನೋಡಿ ಮ್ಯಾಮ್, ನಾವು ಒಬ್ಬ ಕ್ರಿಮಿನಲ್ ಹುಡುಕ್ತಾ ಇದ್ದೀವಿ. 2 ಕೊಲೆ ಮಾಡಿದಾನವನು. ತರಕಾರಿ ಕಾಸ್ಟ್ಯೂಮ್ಸ್ ಎಲ್ಲ ನೀವೇ ತಯಾರಿಸಿರೋದಲ್ವಾ? ಹಾ, ನಾನು ಕಸ್ಟಮರ್ಸ್ಗೋಸ್ಕರ 4 ಕಾಸ್ಟ್ಯೂಮ್ ಹೊಲ್ಕೊಟ್ಟಿದ್ದೆ. ಕ್ಯಾರೆಟು, ಟೊಮೆಟೊ, ಬದನೆಕಾಯಿ ಮತ್ತೆ ಕ್ಯಾಪ್ಸಿಕಮ್. ನಿಮ್ ಹತ್ರ ಏನಾದ್ರೂ ಆ ವ್ಯಕ್ತಿ ಫೋನ್ ನಂಬರ್, ಅಡ್ರೆಸ್ ಏನಾದ್ರೂ ಇದೆಯಾ? ಅದೇನಿಲ್ಲ, ಆದ್ರೆ ನನ್ಗ ಆ ವ್ಯಕ್ತಿಯ ಮುಖ ನೆನ್ಪಿದೆ. ಅಯ್ಯೋ, ಅದ್ ಹಾಗಲ್ಲ. ಈ ಕಡೆಯಿಂದ ಕೂದ್ಲನ್ನ ತಗೊಂಡ್ ಬಾ. ಹಾಗಲ್ಲ, ಇಲ್ಲಿಂದ ಸ್ವಲ್ಪ ಕೆಳಗ್ ತಗೊಂಡ್ ಬಾ. ಹಾ, ಆ ಕಣ್ಣನ್ನ ಇನ್ನು ಕಪ್ ಮಾಡು. ಹಾ, ಕೆಳಗಿಂದ ಇನ್ನು ಕಪ್ಪು. ಇನ್ನು ಸ್ವಲ್ಪ, ತುಂಬಾ ಕಪ್ಪು. ಹಾ. ಅಯ್ಯೋ, ಇದು ಅವನೇ. ಸರ್, ನಾನು ವಿಕ್ರಮ್ ಮತ್ತೆ ಈ ಹುಡುಗನ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿಸ್ದೆ. ಇಬ್ಬರಲ್ಲೂ ಯಾವ ಕನೆಕ್ಷನ್ ಇಲ್ಲ. ಸರ್, ಸ್ಕೆಚ್. ಈ ಚಿತ್ರ ನಾವು ಮಾಡಿದೀವಿ. ಇದನ್ನ ನೋಡಿ ನೀವು ಇವ್ರನ್ನ ಗುರ್ತಿಡೋಕ್ಕಾಗುತ್ತಾ ಹೇಳಿ? ಇಲ್ಲ, ಇವನ್ನ ಯಾವತ್ತೂ ನೋಡಿಲ್ಲ. ಇವ್ರು ಹೇಳಿದ ಪ್ರಕಾರ ಇವ್ರು 4 ಕಾಸ್ಟ್ಯೂಮ್ಸ್ ಮಾಡಿಕೊಟ್ಟಿದ್ರು. 4ರಲ್ಲಿ 2 ಕಾಸ್ಟ್ಯೂಮ್ ಉಪಯೋಗಿಸಿದ್ದಾರೆ.
2 ಕೊಲೆನೂ ಆಗಿದೆ. ಇನ್ನೂ 2 ಕಾಸ್ಟ್ಯೂಮ್ ಬಾಕಿ ಇದೆ. ಅಂದ್ರೆ ಇನ್ನೂ 2 ಕೊಲೆ ಆಗೋದು ಬಾಕಿ ಇದೆ. ಪ್ರಶ್ನೆ ಏನಂದ್ರೆ ಸರ್, ಅದು ವೆಜಿಟೇಬಲ್ ಕಾಸ್ಟ್ಯೂಮ್ ಹಾಕೊಂಡು ಜನರನ್ನ ಮರ್ಡರ್ ಯಾಕೆ ಮಾಡ್ತಿದ್ದಾನೆ? ವಾಟ್ಸ್ ದ ಮೋಟಿವ್ ಬಿಹೈಂಡ್ ಇಟ್? ಸಿಂಪಲ್, ಸೈಕೋ ಇರ್ಬೋದು. ನಮ್ಮ ಡೇಟಾ ಬೇಸ್ ಇದೆಯಲ್ಲ, ಅದರಲ್ಲಿ ಚೆಕ್ ಮಾಡಿ. ಇವಂದೇನಾದ್ರೂ ಕ್ರಿಮಿನಲ್ ರೆಕಾರ್ಡ್ ಇದೆಯಾ ಅಂತ ಚೆಕ್ ಮಾಡಿ. ನಾಳೆ ಎಲ್ಲ ಪೇಪರಲ್ಲಿ ಈ ಚಿತ್ರ ಪ್ರಿಂಟ್ ಆಗಬೇಕು. 3ನೇ ಕೊಲೆ ಮಾಡೋಕ್ ಮೊದಲು ನಾವು ಈ ವ್ಯಕ್ತಿನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೋಬೇಕು. ಓ ನನ್ನ ಚೆಲುವೆ ನೀನು, ಓ ನನ್ನ ಪ್ರೇಯಸಿ ನೀನು, ನನ್ನ ಚೆಲುವೆ. ಯಾರು? ಯಾರು ಇಲ್ಲ. ನೀನು ಸರಿಯಾಗಿ ಕೊಡ್ತಾ ಇದೀಯಾ? ಕರೆಕ್ಟ್, ನೀನೇ. ನಿನ್ನನ್ನು ಕಟ್ ಮಾಡಿ ಚಾಕಳಕ್ಕಾಗ್ತೀನಿ. ಇದೇನು ಗುರು, ರೋಡಲ್ಲಿ ಕ್ಯಾರೆಟ್ ನಿಂತಿದೆ? ಏ ಕ್ಯಾರೆಟ್, ಇಲ್ಲಿ ಬಾಯ್ಲೆ ಬಾಯ್ಲೆ ಕ್ಯಾರೆಟ್. ನನ್ನ ಕಡೆ ಏನಕ್ಕೆ ಬರ್ತಿದೆ? ಎಲ್ಲಿಗೆ ಹೋಗ್ತಾ ಇದೀಯಾ ಕ್ಯಾರೆಟ್? ಗಾಡಿಲಿ ಕೂತ್ಕೊಂಡು ಓಡಾಕ್ತೀಯ ಹೆಂಗೆ? ಕೊಲೆ? ಇವನ್ಗೂ ಚಾಕು ಹಾಕಿದ್ದಾನೆ. ಕೊಲೆಗಾರನ್ ಮೋಟಿವ್ ರಾಬರಿ ಆಗಿರ್ಲಿಲ್ಲ, ಕ್ಯಾಶ್ ಎಲ್ಲ ಹಾಗೆ ಇದೆ. ಇವನ ಹೆಸರು ಕೇತನ್. ಕೇತನ್ನ? ಫೋನ್ ಮಾಡಿದ್ಯಾರು? ನೀನ್ ಕೊಲೆ ಆಗಿದ್ದೆ ನೋಡ್ದ್ಯಾ? ಇಲ್ಲ ಸರ್. ನೀನ್ ಯಾವಾಗ ಇಲ್ಲಿ ಬಂದ್ಯಲ್ಲ, ಅವಾಗ ಬೇರೆ ಯಾರನ್ನಾದ್ರೂ ನೋಡಿದ್ಯಾ ಇಲ್ಲಿ? ಹೌದು ಮೇಡಮ್, ಅಲ್ಲಿ ಕುಡಿದು ಬಿದ್ದಿದ್ದಾನಲ್ಲ ಅವನ್ನ. ಸರಿ, ನೀನು ಹೊರಡ್ಬೋದು. ಸರಿ ಸರ್. ಒಂದು ಕೆಲಸ ಮಾಡಿ, ಈ ಬಾಡಿನ ಆಂಬುಲೆನ್ಸಲ್ಲಿ ಕಳಿಸಿ. ಓಕೆ ಸರ್. ಏನಪ್ಪ ಕೇಳಿಸ್ತಿದ್ಯಾ? ಎದ್ದೇಳು. ಏನಪ್ಪ, ಏನ್ ನಿನ್ನ ಹೆಸರು? ಏಯ್ ಎದ್ದೇಳ. ಏಯ್ ಏನಾಗಿಲ್ಲ, ಏನಾಗಿಲ್ಲ, ಏನಾಗಿಲ್ಲ. ಯಾರು ನಿನ್ಗೇನು ಮಾಡಲ್ಲ, ನಾವು ಪೊಲೀಸ್ನವರು. ಪೊಲೀಸ್? ನಿಧಾನ. ನಾವು ಪೊಲೀಸ್ನವರು. ಈಗ ಹೇಳು, ಏನ್ ನೋಡಿದೆ ಅಂತ ಹೇಳು. ಹೇಳು. ಇಲ್ಲ, ಅದು ನನ್ನ ಹೆಸರೇನು ಅಂತ ನಾನು ಹೇಳಲ್ಲ. ನೋಡು, ನಿನ್ನ ಹೆಸರು ಯಾರಿಗೂ ಹೇಳೋದಿಲ್ಲ. ನೇರವಾಗಿ ಹೇಳು, ಏನು ನಡೀತು ಅಂತ. ಸರ್, ಕ್ಯಾರೆಟ್ ಕೊಲೆ ಮಾಡಿ ಸರ್. ನನಗೆ ಕಿಕ್ ಕೊಡ್ತಿದೆ ಅಂತ ಅನ್ಕೊಂಡೆ. ದಯವಿಟ್ಟು ನನ್ನ ಮಾತು ನಂಬಿ ಸರ್. ಈ ಕೊಲೆ ಮಾಡಿದ್ದು ಕ್ಯಾರೆಟ್ ಸರ್. ಕ್ಯಾರೆಟಾ? ಇಂಟ್ರೆಸ್ಟಿಂಗ್ ಸರ್. ಇಲ್ಲಿವರೆಗೂ ನನಗೆ ಯಾವ ಕಾಲು ಬಂದಿಲ್ಲ. ನಮಗೆ ಆ ಸ್ಕೆಚ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ. ಬಹುಶಃ ಗುರ್ತು ಹಿಡಿಯೋಕ್ಕಾಗದೇ ಇರ್ಬೋದೇನೋ. ಇದುವರೆಗೂ ಈ ಕೊಲೆಗಾರ 3 ಕಾಸ್ಟ್ಯೂಮ್ ಯೂಸ್ ಮಾಡಿ 3 ಕೊಲೆ ಮಾಡಿದ್ದಾನೆ. ವಿಕ್ರಮ್, ಆ ಮಗು ಪೇರೆಂಟ್ಸ್ ಮತ್ತೆ ಗಾಡಿಯಲ್ಲಿ ಕೊಲೆ ಆದ ವ್ಯಕ್ತಿ, ಅವ್ರ 3 ಜನಕ್ಕೂ ಯಾವ ವಿಧವಾದ ಸಂಬಂಧ ಇಲ್ಲ. ಆದ್ರೆ 3 ಜನನು ಒಂದೇ ರೀತಿಯಲ್ಲಿ ಸತ್ತಿದ್ದಾರೆ. ನನ್ನ ತಲೆ ಉಳಿಯೋದೇನು ಅಂದ್ರೆ, ಈ ಕೊಲೆಗಾರ ಇದಾನಲ್ಲ, ಈ 3 ಜನ ಸತ್ತವ್ರಿಗೂ ಚೆನ್ನಾಗಿ ಪರಿಚಯ ಇದ್ದಾನೆ. ಒಂದ್ ವೇಳೆ ಕೊಲೆಗಾರ ಈ ಮೂವರಿಗೂ ಪರಿಚಯ ಇದ್ಮೇಲೆ
ಬಹುಶಃ ಈ ಮೂವರು ಒಬ್ರಿಗೊಬ್ರು ಪರಿಚಯ ಇದ್ದೇ ಇರ್ತಾರೆ. ಆದ್ರೆ ಮಯಾಂಕ್, ನಮ್ ಇನ್ವೆಸ್ಟಿಗೇಷನ್ ಪ್ರಕಾರ ದೀಸ್ 3 ಪೀಪಲ್ ಆರ್ ನಾಟ್ ಕನೆಕ್ಟೆಡ್. ಈ 3 ಜನದಲ್ಲಿ ಏನೋ ಕನೆಕ್ಷನ್ನೇ ಇಲ್ಲ. ಒಂದ್ ವೇಳೆ ನಾವು ತಪ್ಪಾಗಿ ಇರ್ಬೋದಲ್ಲ. ತಿಳ್ಕೊಳ್ಳಿ, ನನ್ಗನ್ಸ್ತಿರೋ ಪ್ರಕಾರ ಈ 3 ಜನರ ಮಧ್ಯೆ ಏನಾದ್ರೂ ಒಂದು ಸಂಬಂಧ ಇರಲೇಬೇಕು. ಏನಾದ್ರೂ ಸಿಕ್ತಾ? ಇಲ್ಲಿವರೆಗೂ ಇಲ್ಲ. ಫೋನ್ ರೆಕಾರ್ಡ್ಸ್ ಅಥವಾ ಪ್ರೊಫೆಷನಲ್ ಕನೆಕ್ಷನ್? ತಗೋ. ಥ್ಯಾಂಕ್ಸ್. ನಾನು ಆಫೀಸ್ಗೂ ಹೋಗಿದ್ದೆ, ಎಲ್ಲರ ಹತ್ರ ಎನ್ಕ್ವೈರಿ ಮಾಡ್ದೆ, ಎಲ್ಲ ಫೋನ್ ರೆಕಾರ್ಡ್ಸ್ನು ಚೆಕ್ ಮಾಡ್ದೆ. ಆದರೆ ಅದರಿಂದನೂ ಪ್ರೂವ್ ಆಗಲಿಲ್ಲ ಇವ್ರ ಮಧ್ಯೆ ಯಾವುದೇ ರೀತಿ ಸಂಬಂಧ ಇರೋ ಥರ. ಇದ್ರರ್ಥ ಇವ್ರ ಮಧ್ಯೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅಂತ. ಯೋಚನೆ ಮಾಡ್ಬೇಕಾರೋ ವಿಷಯ ಏನಂದ್ರೆ, ಸಾಯ್ತಾ ಇರೋರಿಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂದ್ರೆ ಕೊಲೆ ಯಾಕಾಗ್ತಾ ಇದೆ? ಹಲೋ, ಏನು? ಆಯ್ತು. ಯಾರದು ಮಯಾಂಕ್? ಆ ಸ್ಕೆಚ್ ಮಾಡಿದ್ವಲ್ಲ, ಅವನ ಬಗ್ಗೆ ಗೊತ್ತಾಯ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನೇ ನಿಮಗೆ ಫೋನ್ ಮಾಡಿದ್ದು. ಇವನು ಯಾರು ಅಂತ ಗೊತ್ತಾ ನಿಮಗೆ? ಇವನ್ ಬಗ್ಗೆ ಏನ್ ಗೊತ್ತು? ನಮ್ಮ ಹುಡುಗರೇ ಇವನು, ಸುಂದರ್ ಅಂತ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತಾ ಇದ್ದೀರಾ ಈ ಸ್ಕೆಚ್ ಆರ್ಟಿಸ್ಟ್ ಸುಂದರೇ ಅಂತ? ಸರ್, ಈ ಚಿತ್ರದಲ್ಲಿರೋನು ಮತ್ತೆ ನಮ್ಮ ಹುಡುಗನು ಸೇಮ್ ಟು ಸೇಮ್ ಸರ್. ಅವಳಿ ಜೋಳಿ ತರ. ಒಂದ್ ವೇಳೆ ನಂಬಿಕೆ ಇಲ್ಲ ಅಂದ್ರೆ ಬನ್ನಿ, ನೀವೇ ನೋಡಿ ಮೇಡಮ್. ನಡೀರಿ, ತೋರಿಸಿ. ಬನ್ನಿ ಬನ್ನಿ. ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ಸುಂದರ್, ನನಗನ್ಸುತ್ತೆ ಅವನ ಮನೇಲಿಲ್ಲ ಅಂತ. ಸರ್, ಇವನು ಇಲ್ಲೇ ಇದ್ದಾನೆ, ಒಳಗಡೆ ಇದ್ದಾನೆ. ಮನೇಲಿ ಇದ್ದಾನೆ ಅಂದ್ರೆ ಡೋರ್ ಯಾಕೆ ಓಪನ್ ಮಾಡ್ತಾ ಇಲ್ಲ? ಮುರ್ದಾಕಣ. ಮೇಡಮ್, ಆ ತರ ಮಾಡಬೇಡಿ, ನನಗೆ ಲಾಸ್ ಆಗುತ್ತೆ. ನಾನು ಬೇರೆ ಡೂಪ್ಲಿಕೇಟ್ ಕೀ ತಗೊಂಡ್ ಬರ್ತೀನಿ. ನೋಡಿ, ನಮ್ಮ ಹತ್ರ ಟೈಮ್ ಇಲ್ಲ, ಹಿಂದೆ ಹೋಗಿ ನೀವು. ಹಿಂದೆ ಹೋಗಿ. ಮಯಾಂಕ್, ಆದಿ, he is dead. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬರ್ತೀರಾ? ಸುಂದರ್ ಇವನೇನಾ? ಹಾ, ಇವನೇ ಸುಂದರ್. ಆದ್ರೆ ಇವನ್ ಏನಾಯ್ತು? ಯಾರೋ ಕೊಲೆ ಮಾಡಿದ್ದಾರೆ ಇವನ್ನ. ನೇಣು ಹಾಕಿ ಸಾಯಿಸಿರ್ಬೇಕು. ಕತ್ತಲ್ಲಿ ಮಾರ್ಕ್ ಇದೆ ನೋಡಿ. ಒಂದು ಕೆಲಸ ಮಾಡೋಣ, ಆ ಕಾಸ್ಟ್ಯೂಮ್ ಮೇಡಮ್ಗೆ ಫೋನ್ ಮಾಡೋಣ. ಯೂನಿಕ್ ಕಾಸ್ಟ್ಯೂಮ್ ಆರ್ಡರ್ ಕೊಟ್ಟಿದ್ದ ಇಲ್ವಾ ಅಂತ ರೀಕನ್ಫರ್ಮ್ ಮಾಡ್ಕೊಳ್ಳೋಣ. ಹಲೋ ಮೇಡಮ್, ನೀವು ಈ ಕೂಡಲೇ B32 ಗಾಂಧಿ ಸೊಸೈಟಿಗೆ ಬರ್ಬೋದಾ? ಅದು ಬರಕ್ಕಾಗತ್ತೆ, ಆದ್ರೆ ಮಳೆ ತುಂಬಾ ಬರ್ತಾ ಇದೆ, ಸ್ವಲ್ಪ ಲೇಟ್ ಆಗ್ಬೋದು ಅನ್ಸ್ತಿದೆ. ಹಾ, ಪರವಾಗಿಲ್ಲ, ನಾನು ಬರ್ತೀನಿ. ಥ್ಯಾಂಕ್ ಯು. ಕೇರ್ಫುಲ್ ಕೇರ್ಫುಲ್. ಈ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟು ತುಂಬಾ ಹಿಂಸೆ ಆಗ್ಬಿಟ್ಟಿದೆ ನಂಗೆ. ಶಾಪಲ್ಲಿ ಎಷ್ಟು ಕೆಲಸ ಉಳ್ಕೊಂಡ್ಬಿಟ್ಟಿದೆ, ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಬೇಗ ತೋರಿಸಿ ಅವ್ರನ್ನ, ನನ್ನ ಹತ್ರ ಟೈಮ್ ಇಲ್ಲ. ಎಲ್ಲಿದ್ದಾನವನು? ಇಷ್ಟು ಕೂಗಾಡೋ ಅಗತ್ಯ ಇಲ್ಲ. ನಿಮ್ಮ ಕೆಲಸಕ್ಕಿಂತ ಇಂಪಾರ್ಟೆಂಟು ಈ ಕೆಲಸ. ಅವನು ಮರ್ಡರ್ ಆಗಿದ್ದಾನೆ.
ನೋಡಿ, ಆ ವ್ಯಕ್ತಿ ಇವನೇನಾ? ಓ ಮೈ ಗಾಡ್, ಈ ವ್ಯಕ್ತಿನೇ ಅವನು. ಅವತ್ತು ನಮ್ಮ ಅಂಗಡಿಗೆ ಬಂದಾಗ ನೋಡಿ, ಇರು ನೋಡು, ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಶಾರ್ಟ್ ಮಾಡಿ ಆಮೇಲೆ ಸ್ಟಿಚ್ ಮಾಡು. ಓಕೆ, ಬೇಗ ಕೆಲಸ ಮುಗಿಸು. ಎಸ್ ಮೇಡಮ್, ನನಗೆ ತರಕಾರಿ ಕಾಸ್ಟ್ಯೂಮ್ ಬೇಕು, ಸಿಗುತ್ತಾ? ಯಾವ ತರಕಾರಿ ಕಾಸ್ಟ್ಯೂಮ್ ಬೇಕು ನಿಮ್ಗೆ? ಟೊಮೆಟೊ, ಕ್ಯಾಪ್ಸಿಕಮ್, ಬದನೆಕಾಯಿ, ಕ್ಯಾರೆಟ್. ಓಕೆ ಮೇಡಮ್, ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್. ಹಾ ಸಿಗತ್ತೆ. ಇರಿ, ನಿಮ್ ಅಳತೆ ತಗೊಂಡ್ಬಿಡ್ತೀನಿ. ಅಳತೆ ಒಂದು ನಿಮಿಷ ತಗೊಳ್ಳಿ ಮೇಡಮ್. ಓ, ಇದೇನಾ ನಿಮ್ ಅಳತೆ? ಹೌದು. ಓಕೆ, ಹೊಲ್ಕೊಡ್ತೀನಿ. ಸ್ವಲ್ಪ ಅಡ್ವಾನ್ಸ್. ಹಾಂ ಮೇಡಮ್, ಕೊಡ್ತೀನಿ. ಅಡ್ವಾನ್ಸ್ ಸಾಕಾ ಮೇಡಮ್? ಸರಿ, ಓಕೆ, ಥ್ಯಾಂಕ್ ಯು ಮೇಡಮ್. ಒಂದ್ ಸ್ವಲ್ಪ ನಿಮಿಷ ಇರಿ, ಬಿಲ್ ತಗೊಂಡು ಹೋಗಿ. ಆದ್ರೂ ಇವನ್ನ ಕೊಂದಿದ್ಯಾರು? ಅದಂತೂ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆನೆ ಗೊತ್ತಾಗೋದು. ಮ್ಯಾಮ್, ದಯವಿಟ್ಟು ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ. ಸುಂದರ್ ನಿಮ್ಮ ಶಾಪಿಗೆ ಬಂದಾಗ ಜೊತೆಲಿ ಬೇರೆ ಇನ್ಯಾರಾದರೂ ಇದ್ರಾ? ಇಲ್ಲ, ಅವನು ಆರ್ಡರ್ ಕೊಡಕ್ ಬಂದಾಗ ಒಬ್ನೇ ಬಂದಿದ್ದ. ಮತ್ತೆ ಅವನು ಬಟ್ಟೆ ತಗೊಳಕ್ ಬಂದಾಗ ಅವತ್ತು ಒಬ್ನೇ ಬಂದಿದ್ದ. ಇದು ಕ್ಯಾರೆಟ್ದು, ಇದು ಟೊಮೆಟೊದು, ಇದು ಕ್ಯಾಪ್ಸಿಕಮ್ ಕಾಸ್ಟ್ಯೂಮ್, ಮತ್ತೆ ಇದು ಬದನೆಕಾಯ್ದು. ಓಕೆ, ಹಾಂ ಮೇಡಮ್. ಇದನ್ನೆಲ್ಲ ಬ್ಯಾಗಲ್ಲಿ ಹಾಕಿ ಆ ಬಾಕ್ಸ್ ಅಲ್ಲಿ. ಸರಿ ಮೇಡಮ್, ಆಯ್ತು. ಓಕೆ, ಮೇಡಮ್, ನಿಮ್ಮ ಬ್ಯಾಲೆನ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಬನ್ನಿ. ಅಯ್ಯೋ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಯೋಚನೆ ಮಾಡೋ ವಿಷಯ ಏನಂದ್ರೆ, ಅವ್ನ್ ಮೆಷರ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅಂದಾಗ ಟ್ರಯಲ್ ಏನಕ್ಕೆ ಮಾಡ್ಲಿಲ್ಲ ಕಾಸ್ಟ್ಯೂಮ್ನ? ಇದೇ ತರನೇ ನಾನು ಯೋಚನೆ ಮಾಡಿದ್ದೆ. ಅವನ್ಗೆ ಕಾಸ್ಟ್ಯೂಮ್ ಫಿಟ್ ಆಗಿಲ್ಲ ಅಂದ್ರೆ ಮತ್ತೆ ತರಕ್ ಹೇಳೋಣ ಅಂತಿದ್ದೆ. ಅಷ್ಟ್ರೊಳಗ ಅವನ ಅಂಗಡಿಯಿಂದ ಹೋಗೇ ಬಿಟ್ಟ. ಅಂದರೆ ಕಾಸ್ಟ್ಯೂಮ್ ಅವನಿಗಲ್ಲ, ಬೇರೆ ಯಾರಿಗೂ ಆಗಿತ್ತು. ಆದರೆ ಯಾರಿಗೆ? ಥ್ಯಾಂಕ್ ಯು ಮೇಡಮ್, ನೀವಿನ್ನು ಹೊರಡ್ಬೋದು. ಥ್ಯಾಂಕ್ ಯು. ಕೊಲೆಗಾರನ ರೀಚ್ ಆಗೋದಕ್ಕೆ ನಮಗೆ ಸುಂದರ್ ಬಗ್ಗೆ ಇನ್ನಷ್ಟು ವಿಷಯಗಳು ಗೊತ್ತಾಗಬೇಕು. ಪ್ರತಾಪ್ನ ಮೀಟ್ ಮಾಡೋಣ. ಮಿಸ್ಟರ್ ಪ್ರತಾಪ್, ಹೇಳಿ ಸರ್. ಸುಂದರ್ ನಿಮ್ ಟೆನೆಂಟ್ ಆಗಿದ್ದ. ಹಾಗಿದ್ದಾಗ ಅವ್ನ್ ಎಲ್ಲಿ ಹೋಗ್ತಿದ್ದ, ಎಲ್ಲಿಂದ ಬರ್ತಿದ್ದ, ಮತ್ತೆ ಅವನ್ನ ಯಾರು ಮೀಟ್ ಮಾಡಕ್ ಬರ್ತಿದ್ರು ಅಂತ ನಿಮಗೆ ಗೊತ್ತೇ ಇರ್ಬೇಕಲ್ವಾ? ಮೇಡಮ್, ನಾನು ಸುಂದರ್ ಬಗ್ಗೆ ತುಂಬ ತಿಳ್ಕೊಂಡಿಲ್ಲ. ಆದರೆ ಒಂದು ಮಾತ್ರ ಗೊತ್ತು, ಅವನ ಮಾತು ಕಡಿಮೆ ಆಡ್ತಿದ್ದ. ಯಾರ ಜೊತೆನೂ ಅವನು ಮಿಂಗಲ್ ಆಗ್ತಿರ್ಲಿಲ್ಲ. ಸುಂದರ್ಗೆ ಫ್ರೆಂಡ್ಸ್ ಅಂತ ಇರಬೇಕಲ್ವಾ? ಅವನ್ನ ಮೀಟ್ ಮಾಡೋಕ್ಕೆ ಇಲ್ಲಿ ಬರ್ತಿರ್ತಾರಲ್ವಾ? ಅವನ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಸತ್ಯ ಹೇಳ್ತೀನಿ, ಇದುವರೆಗೂ ಅವನು ನೋಡೋಕ್ಕೆ ಯಾರು ಬರ್ತಾ ಇರಲಿಲ್ಲ. ಸುಂದರ್ ಇಲ್ಲಿ ಕೆಲಸ ಮಾಡ್ತಿದ್ದ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತು ಸರ್, ಸಿಟಿ ಕಾಲ್ ಸೆಂಟರ್ ಕೆಲಸ ಮಾಡ್ತಿದ್ದ. ಥ್ಯಾಂಕ್ ಯು. ಅವಶ್ಯಕತೆ ಇದ್ರೆ ನಾವು ನಿಮ್ಮನ್ನ ಕರಿತೀವಿ. ಸರ್, ನಾವು ಕಾಲ್ ಸೆಂಟರ್ಗೆ ಹೋಗಿ ಸುಂದರ್ ಫ್ರೆಂಡ್ಸ್ನ ಪ್ರಶ್ನೆ ಮಾಡಿದ್ವಿ. ಆದ್ರೆ ಅವ್ರಿಗೆ ಮರ್ಡರ್ ಬಗ್ಗೆ ಏನೂ ಗೊತ್ತಿಲ್ಲ. ಸರ್, ನಾನು ಸುಂದರ್ ಫ್ರೆಂಡ್ಸ್ ಎಲ್ರಿಗೂ ಸತ್ತಿರೋರ್ ಫೋಟೋ ತೋರಿಸ್ದೆ. ಆದರೆ ಅವರೆಲ್ಲರೂ ಹೇಳ್ತಾ ಇರೋದು ಸುಂದರ್ ಜೊತೆ ಇರೋದನ್ನ ಇವ್ರು ಯಾರು ಕೂಡ ನೋಡೇ ಇಲ್ವಂತೆ. ಇದ್ದಕ್ಕಿದ್ದಿಗೆ ಸುಂದರ್ ಕೊಲೆ ಆಗಿರೋದು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿವರೆಗೂ ಎಷ್ಟು ಕೊಲೆ ಆಗಿದೆಯೋ ಅದರಲ್ಲಿ ಸುಂದರ್ ಒಬ್ಬನೇ ಇರಲಿಲ್ಲ. ಸರ್, ಸುಂದರ್ನ ಕೊಲೆ ಮಾಡೋದಕ್ಕೆ ಅವನು ಉಪಯೋಗಿಸ್ಕೊಂಡಿರ್ಬೋದಲ್ವಾ? ಪೊಲೀಸ್ ಹಿಂದೆ ಬಿದ್ದಿದ್ದಾರೆ ಅಂತ ಅವನಿಗೆ ಗೊತ್ತಾದ ಕೂಡಲೇ ಸುಂದರ್ನ ಸಾಯಿಸಿರ್ಬೋದು. ಎಕ್ಸಾಕ್ಟ್ಲಿ ಅದೇ ಆಗಿರೋದು. ಆದರೆ ಒಂದೊಂದು ಬೇಟೆ ಇನ್ನೂ ಬಾಕಿ ಇದೆ. ಇದು ಕೂತ್ರ ಸುಂದರ್ ನಮಗೆ ಕೊಡೋಕ್ಕಾಗೋದಿಲ್ಲ. ಒಂದು ವೇಳೆ ನಾವು ಅವನ ಮನೆಗೆ ಹೋಗಿ ಹುಡುಕಿದ್ರೆ ಏನಾದರೂ ಒಂದು ಕ್ಲೂ ನಮಗೆ ಸಿಕ್ಕೇ ಸಿಕ್ಕುತ್ತೆ.
ಮನೆ ಪೂರ್ತಿ ಹುಡುಕಿದ್ದೀನಿ ನಾನು, ಅದರ ಕೈಗೆ ಏನೂ ಸಿಗ್ಲೇ ಇಲ್ಲ. ಬೇರೆ ದಾರಿ ಯೂಸ್ ಮಾಡಿರ್ಬೇಕು ಅವನು. ಹೀಗೂ ಆಗಿರ್ಬೋದಲ್ವಾ? ಯಾರು ಸುಂದರ್ನ ಕೊಲೆ ಮಾಡಿದ್ನೋ ಅವನೇ ನಾವು ಇಲ್ಲಿಗೆ ಬರೋಕ್ ಮುಂಚೆ ಎಲ್ಲ ಸಾಕ್ಷಿ ಅಳಿಸಿರ್ಬೋದಲ್ವಾ? ಒಂದ್ ನಿಮಿಷ. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆಗಿರ್ಬೋದು, ಆದ್ರೆ ಒಂದಲ್ಲ ಒಂದ್ ಸಾಕ್ಷಿನ ಖಂಡಿತ ಬಿಟ್ಟು ಹೋಗಿರ್ತಾನೆ. ಬಿಲ್ಗಳು? ಎಸ್, ಅದು ಬೇರೆ, 4 ಬೇರೆ ಬೇರೆ ಜನರ ಹೆಸರಲ್ಲಿ. ನನಗನ್ಸುತ್ತೆ ಇಲ್ಲಿವರೆಗೂ ಎಷ್ಟು ಕೊಲೆಗಳಾಗಿವೆ ಅದಕ್ಕೂ ಈ ಬಿಲ್ಗೂ ಸಂಬಂಧ ಇರ್ಬೋದಾ? ಪ್ರಾಬಬ್ಲಿ. ಒಂದು ಕೆಲಸ ಮಾಡೋಣ. ಮಯಾಂಕ್, ಆದಿ, ನನಗೆ ಸ್ಟಫ್ಡ್ ಕ್ಯಾಪ್ಸಿಕಮ್ ತಿನ್ಬೇಕು ಅಂತ ತುಂಬಾ ಅನಿಸ್ತಿದೆ. ರೆಡಿ? ಇಲ್ಲ, ಒಂದು ಕೆಲಸ ಮಾಡೋಣ. ಏನು ಅಂದರೆ, ಇವನ್ನ ನಾವು ಗ್ರಿಲ್ ಮಾಡೋಣ. ಪ್ಲ್ಯಾಟ್ರಲ್ಲಿ ಗ್ರಿಲ್ನ ಅರೇಂಜ್ ಮಾಡಿ ಸಾಫ್ಟ್ ಡ್ರಿಂಕ್ ಜೊತೆ ಚೆನ್ನಾಗಿ ತಿನ್ನೋಣ. ನಾನಂತೂ ಮಿಕ್ಸ್ ವೆಜಿಟೇಬಲ್ ತಿಂತೀನಿ. ಬದನೆಕಾಯಿ, ಕ್ಯಾಪ್ಸಿಕಮ್, ಚಾಕುಲ್ ಚುಚ್ತೀಯಾ? ಬೇಡ 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 ಬೇಡ. ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಈ ಹೋಟೆಲ್ನವರು ಯಾರ್ ಪ್ರಾಣ ಬೇಕಾದ್ರೂ ತೆಗಿತಾರಾ? ಯಾಕೋ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದೆಯಾ? ಮತ್ತೆ ಜನರನ್ನ ಸಾಯಿಸೋ ಕೆಲಸ ಯಾಕೆ ಮಾಡ್ತಾ ಇದೆಯಾ? ನೀನು ಇನ್ನೊಂದು ಮರ್ಡರ್ ಮಾಡಿ ಹೊರಟೋಗ್ತೀಯಾ? ನಾವೇನು ಮಾಡೋಕ್ಕಾಗಲ್ವಾ? ಹಾಂ, ಆದರೆ ನೀವು ನನ್ನ ಹೇಗೆ ಕಂಡಿಡಿದ್ರಿ? ಈ ಬಿಲ್ಗಳ ಹೆಲ್ಪಿಂದ. ಇದು ನಮಗೆ ಸುಂದರ್ ಮನೇಲಿ ಸಿಕ್ತು. ನಿನ್ನ ಕತೆ ಏನು ಅಂತ ನೀನೇ ಹೇಳ್ತೀಯಾ ಅಥವಾ? ಹೇಳ್ತೀನಿ ಸರ್. ನಂದೊಂದು ರೆಸ್ಟೋರೆಂಟ್ ಇತ್ತು. ಅಲ್ಲಿ ಇವರು 5 ಜನ ಬಂದಿದ್ರು ಒಂದೇ ದಿನ ಊಟ ಮಾಡೋದಕ್ಕೆ. ಇನ್ನೇನಾದರೂ ಬೇಕಾ ಸರ್? ಇನ್ನು ಏನು ಬೇಕು ಅಂತ ಕೇಳ್ತಾ ಇದೀಯಾ? ಕರೆ ಮಾಡಿದಾನ? ಹಾಂ ಸರ್, ಹೇಳಿ ಸರ್. ಏನೋ ಮಾಡಿದಿರಾ ನೀವು? ಕ್ಯಾರೆಟ್ ಸರಿ ಬೇಯಿಸಿದಿರಾ ನೀವು? ಅದಕ್ಕೆ ಉಪ್ಪು ಇಲ್ಲ, ಖಾರ ಇಲ್ಲ, ಏನೂ ಇಲ್ಲ. ತಿಂತೀರಾ ನೀವು? ಸರ್ ವೇಟ್ ಮಾಡಿ ಸರ್, ಮತ್ತೆ ರೆಡಿ ಮಾಡ್ಕೊಡ್ತೀವಿ ಸರ್. ಹಾ, ಈಗ ಮಾಡ್ಕೊಂಡು ನೀನು ನಿನ್ನ ವೇಟರ್ ತಿನ್ನು. ಈ ಹೋಟ್ಲಿಗೆ ಯಾಕಾದ್ರೂ ಬನ್ನು? ಊಟ ಚೆನ್ನಾಗಿಲ್ಲ, ಏನಿಲ್ಲ, ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ಎದ್ದಾಗ್ರು ಸರ್, 1 ನಿಮಿಷ ಸರ್. ಇಲ್ಲ ನೋಡು, ಏನೋ ಮಾಡಿದ್ಯಾ? ಇದನ್ನ ಯಾವನ ಕ್ಯಾರೆಟ್ ಪಲ್ಯ ಅಂತಾನ? ರೆಸ್ಟೋರೆಂಟ್ ತೆಗೆಯಕ್ಕೆ ಯಾವನ್ ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ಫಸ್ಟ್ ಕ್ಲೋಸ್ ಮಾಡು. ಈ ಥರ ಅಡುಗೆ ಮಾಡಿದ್ರೆ ಯಾವನ ಬರ್ತಾನೆ? ಇದೇನ್ ಅಡ್ಗೆ ಮಾಡಿಟ್ಟಿದ್ದೀರಾ ನೀವು? ನನ್ಗೆ ಅರ್ಥನೇ ಆಗ್ತಿಲ್ಲ ನಾವ್ ಯಾಕೆ ಇಲ್ಲಿ ಬಂದಿದೀವಿ ಅಂತ. ಟೊಮೆಟೊ ಗೊಜ್ಜನ್ನ ಸ್ವಲ್ಪ ತಿಂದ್ ನೋಡಿ. ಟೊಮೆಟೊನ ಬೇಸೇ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ ಇದ್ರಲ್ಲಿ. ಮೇಡಮ್ 5 ನಿಮಿಷ ವೇಟ್ ಮಾಡಿ ಮೇಡಮ್, ಬೇರೆ ಏನಾದರೂ ರೆಡಿ ಮಾಡಿಸ್ಕೊಡ್ತೀನಿ. ಮೊದಲು ಅಡುಗೆ ಮಾಡೋದು ಹೇಗೆ ಅಂತ ಕಲೀರಿ.
ರುಚಿ ಇಲ್ಲ ಅಂದ್ರೆ ಇಲ್ಲಿ ಯಾವನು ಬರಲ್ಲ ಹೇಳ್ತಿದ್ದೀನಿ. ತಗೊಂಡೋಗೋ, ಯಾವನೋ ತಿಂತಾನಿದನ್ನ. ಸರ್ ನನಗೆ ಅರ್ಥ ಆಗ್ತಾ ಇದೆ, ಊಟ ಯಾವುದು ಸರಿ ಇಲ್ಲ ಅಂತ. ಅಡಿಗೆ ಪ್ಲೀಸ್ ಎಷ್ಟು ಕೆಟ್ಟದಾಗಿದೆ. ಮ್ಯಾಮ್. ಉಪ್ಪಿಲ್ಲ, ಖಾರ ಇಲ್ಲ, ಏನೂ ಇಲ್ಲ. ನಿಮ್ಗಿಂತ ಚೆನ್ನಾಗಿ ನಾನೇ ಅಡಿಗೆ ಮಾಡ್ತೀನಿ. ನಿಮ್ಮ ಅಡಿಗೆನ ನೀವೇ ಇಟ್ಕೊಳ್ಳಿ. ಈ ತರ ಆಗಿದ್ದಕ್ಕೆ ನನ್ನ ರೆಸ್ಟೋರೆಂಟ್ನ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಮತ್ತೆ ನಾನು ಏನ್ ಡಿಸೈಡ್ ಮಾಡಿದೆ ಅಂದ್ರೆ, ಇವ್ರು ಇಷ್ಟು ಜನರಿಂದ ನನ್ನ ರೆಸ್ಟೋರೆಂಟ್ ಕ್ಲೋಸ್ ಆಯ್ತು ಅಲ್ವಾ, ಅದಕ್ಕೆ ಇವ್ರನ್ನ ಸಾಯಿಸ್ಬಿಡ್ದ ಅಂತ ನಿರ್ಧಾರ ಮಾಡಿದೆ. ನೀನು ಸುಂದರ್ನ ಇದ್ರೊಳಗೆ ಹೇಗೆ ತಂದೆ? ಸುಂದರ್ ನನ್ನ ಡೈಲಿ ಕಸ್ಟಮರ್ ಆಗಿದ್ದ. ನಾನು ಅವನಿಗೆ ಹೇಳಿದ್ದೆ ತರಕಾರಿ ಬಟ್ಟೆನ ರೆಡಿ ಮಾಡಿಕೊಡು ನನಗೆ ಅಂತ. ಮತ್ತೆ ಅವನೇ ನನಗೆ ಆ 5 ಜನ ಎಲ್ಲಿರ್ತಾರೆ ಅನ್ನೋ ಅಡ್ರೆಸ್ನ ಕೊಟ್ಟ. 3 ಜನನ ಸಾಯಿಸಿದ್ಮೇಲೆ ಅವನ ಬಗ್ಗೆ ನ್ಯೂಸಲ್ಲಿ ನೋಡಿದಾಗ ಮತ್ತೆ ನನಗೆ ಅವನ ಮೇಲೆ ಡೌಟ್ ಬಂತು. ಅದಕ್ಕೆ ಬರೀ ಈ ಕಾರಣಕ್ಕೋಸ್ಕರ ನೀನು ಅವನ್ ಪ್ರಾಣ ತೆಗೆದುಬಿಟ್ಯಾ? ನಿನಗೆ ಚೂರು ಮನುಷ್ಯತ್ವ ಅನ್ನೋದೇ ಇಲ್ವಾ? ನಿನಗೆ ಸ್ವಲ್ಪ ಮರ್ಯಾದೆ ಹೋಗಿದ್ದಕ್ಕೆ ನೀನ್ ಇಷ್ಟೊಂದು ಜನರನ್ನ ಕೊಲೆ ಮಾಡ್ದೆ. ಅವರೆಲ್ಲರೂ ತರಕಾರಿಗೆ ಅವಮಾನ ಮಾಡಿದ್ರು. ಅದಕ್ಕೆ ತರಕಾರಿನೇ ಅವ್ರ ಜೀವಗಳು ತೆಗೀತು. ಈಗೊಂದು ಕೆಲಸ ಮಾಡು, ಜೀವನ ಪೂರ್ತಿ ಜೈಲಲ್ಲಿ ಕುತ್ಕೊಂಡು ಎಲ್ರಿಗೂ ಸಾಂಬಾರು ಮಾಡಾಕು. ನಾನು ಈ ಸಿನಿಮಾನ ರಿಲೀಸ್ ಮಾಡ್ತಾ ಆಸ್ ಎ ಪ್ರೊಡ್ಯೂಸರ್. ಈ ಸಿನಿಮಾ ಮಾಡಕ್ಕೆ ಶುರು ಮಾಡ್ದಾಗಿಂದ ಈ ಯೂನಿಟ್ ಅವ್ರ ಜೊತೆ ವಿಚಿತ್ರ ಮತ್ತೆ ಭಯಾನಕ ಘಟನೆಗಳು ನಡೀತಾ ಇದೆ.